ಕೂತ್ಕೊಳ್ಳಿ. ಮಾಧ್ಯಮ ಸಂಪಾದಕ ನಮ್ಮ ಪ್ರೆಸ್ ಕ್ಲಬ್ನ ಕಾರ್ಯದರ್ಶಿಗಳಾದ ಮಂಜುನಾಥ್ ಅವರು ಬಂದಿದ್ದಾರೆ. ಹಾಗೆ ನಮ್ಮ ಖಜಾಂಚಿಗಳಾದ ಶರಣವರು ಬಂದಿದ್ದಾರೆ. ನಮ್ಮ ಜಂಟಿ ಕಾರ್ಯದರ್ಶಿಗಳಾದ ಧರಣೇಶ್ ಅವರು ಬಂದಿದ್ದಾರೆ. ನಮ್ಮ ಹಿರಿಯ ಸದಸ್ಯರುಗಳಾದ ಕಮಿಟಿ ಸದಸ್ಯರುಗಳಾದ ಸಿಎಂ ಮುಮ್ತಾಜ್ ಜಲೀಲ್ ಬಂದಿದ್ದಾರೆ. ನಮ್ಮ ಯಾಶೀರ್ ಮುಸ್ತಾಕ್ ಬಂದಿದ್ದಾರೆ. ಇನ್ನೂ ಕೆಲವು ಪದಾಧಿಕಾರಿಗಳು ಬರೋರಿದ್ದಾರೆ, ಅವರೆಲ್ಲ ನಮ್ಮ ಜೊತೆ ಸೇರ್ಕೊಳ್ತಾರೆ. ಹಾಗೆ ನಮ್ಮ ಕಾರ್ಯಕ್ರಮಕ್ಕೆ ಹಿರಿಯ ಪ್ರೆಸ್ ಕ್ಲಬ್ನ ಹಿರಿಯ ಸದಸ್ಯರುಗಳು ಮತ್ತು ನಮ್ಮ ಪ್ರೆಸ್ ಕ್ಲಬ್ನ ಮಾಜಿ ಅಧ್ಯಕ್ಷರಾದ ನಮ್ಮ ಪೊನ್ನಪ್ಪ ಅವರಿದ್ದಾರೆ, ನಮ್ಮ ರವಿಕುಮಾರ್ ಸರ್ ಇದ್ದಾರೆ, ನಮ್ಮ ತುಂಬ ಜನ ಮೆಂಬರ್ಸ್ ಇದ್ದಾರೆ. ಅವರೆಲ್ಲ ಹೆಸರು ಹೇಳೋದು ಈಗ ತುಂಬ ದೊಡ್ಡದಾಗುತ್ತೆ ಅನಿಸುತ್ತೆ. ಹಾಗಾಗಿ ಎಲ್ಲರ ಸಹಕಾರದೊಂದಿಗೆ ಇವತ್ತು ನಮ್ಮ ಪ್ರೆಸ್ ಕ್ಲಬ್ನ ಮಾಧ್ಯಮ ಸಂವಾದ ಕಾರ್ಯಕ್ರಮ ನಡೆಸಿಕೊಡ್ತಾ ಇದ್ದೇವೆ. ಇವತ್ತು ಎಲ್ಲರಿಗಿಂತ ಮುಖ್ಯವಾಗಿ ನಮ್ಮ IAS ಪೊನ್ನಣ್ಣವರಿಗೆ ನಾವು ಸ್ವಾಗತ ಕೋರ್ತೇನೆ. ದಯವಿಟ್ಟು ನಮ್ಮ ಮೇಡಗಳು ಪುಷ್ಪಗುಚ್ಛ ಕೊಡೋದ್ರ ಮೂಲಕ ಸ್ವಾಗತ ಕೊಡ್ತೇವೆ. ಪೊನ್ನಣ್ಣವರು ಅವರ ಅನುಭವ ಮತ್ತು ಅವರು ಈ ಸರ್ಕಾರದಲ್ಲಿ ಮತ್ತು ಹಿಂದಿನ ಅವರ ತಮ್ಮ ನ್ಯಾಯಾಂಗ ಕ್ಷೇತ್ರದಲ್ಲಿ ಅವರು ಮಾಡುವಂಥ ಸೇವೆಗಳ ಬಗ್ಗೆ ಒಂದು ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳ್ತಾ ಹೋಗ್ತಾರೆ. ಸರ್ಕಾರ ತೋರಿಸ್ತಾ ಇದೆ ಅಂತ ಕೂಡ ನನ್ನ ವಿಶ್ವಾಸ. ನಾನು ಅವ್ರ ಸಲಹೆಗಾರನಾಗಿ ಹೇಳ್ತಾ ಇಲ್ಲ, ಶಾಸಕನಾಗಿ ಕೂಡ ಹೇಳ್ತಾ ಇಲ್ಲ, ನಾಗರಿಕನಾಗಿ ಒಬ್ಬ ವಕೀಲನಾಗಿ ಇದು ನನ್ನ ಮನದಾಳದ ಅಭಿಪ್ರಾಯ. ಯಾಕಂದರೆ ಇದು ಯಾವಾಗಲೂ ಮುಟ್ಟಕ್ಕೆ ರೆಡಿ ಇಲ್ಲ. ಯಾರು ಕೆಲಸ ಮಾಡಿ ಅಧಿಕಾರಕ್ಕೆ ಬರಬೇಕು ಅಂತ ಯಾರಿಲ್ಲ. ಇದರಿಂದ ಏನೇ ಆದರೂ ಕೂಡ ಈಗ ಮೊನ್ನೆ ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ನಲ್ಲಿ 1,03,000 ಎಕರೆಯನ್ನು ರೈತರು ಕಳ್ಕೊಳ್ತಾ ಇದ್ದಾರೆ. ತಳ್ಕೊಂಡೇ ಬಂದಿದ್ದಾರೆ ಅವರು ಪರಿಹಾರ ಕೊಡುವಂಥದ್ದು. ಭಾಳ ದೊಡ್ಡ ನಷ್ಟ ಆಗಿದೆ ಸರ್ಕಾರಗಳಿಗೆ. ಈ ಸರ್ಕಾರ ನಮ್ಮ ಸರ್ಕಾರ ಅಂತಲ್ಲ, ಕೊನೆಯದಾಗಿ ಇದೆಲ್ಲ ಸಾರ್ವಜನಿಕ ದುಡ್ಡು, ಜನರ ದುಡ್ಡಲ್ಲ. ಮೊನ್ನೆ ಸ್ಪೆಷಲ್ ಕ್ಯಾಬಿನೆಟಲ್ಲಿ ಕೆಲವು ನಿರ್ಣಯಗಳನ್ನು ತಗೊಂಡು ಅದಕ್ಕೆ ಪರಿಹಾರ ಕೊಡಲೇಬೇಕು, ಏನೇ ಆಗಲಿ ಅಂತ ಹೇಳುವಂಥ ತೀರ್ಮಾನವನ್ನು ಸರ್ಕಾರ ತಗೊಂಡು ಆ ರೀತಿಯಾದಂಥ ಬದ್ಧತೆಯನ್ನು ಬಹುಶಃ ಬೇರೆ ಯಾವ ಸರ್ಕಾರ ಕೂಡ ನಾನು ಕಂಡಂತೆ ತೋರಿಸಲಿಲ್ಲ. ಎಲ್ಲ ಮೇಲ್ಮೇಲೆ ತೇಲಿಸ್ತಾರೆ ಹೊರತು ಇವತ್ತು ಭಾಳ ಸರಿಯೋ ತಪ್ಪೋ ನಿರ್ಧಾರಗಳನ್ನ ತಗೊಳ್ತಾ ಇದೆ ಸರ್ಕಾರ. ಸರಿ ತಪ್ಪು ಅಂತ ನಾವು ಇಡೀ ದಿವಸ ವಾದ ಮಾಡ್ತಾ ಇರಬೇಕು. ಅದರಿಂದ ಲಾಭ ಬರೋರು ಸರಿ ಅಂತಾರೆ, ಅದರಿಂದ ಏನೂ ಲಾಭ ಇಲ್ಲ ಅಂದರೆ ತಪ್ಪು ಅಂತಾರೆ, ರಾಜಕೀಯವಾಗಿ ತಪ್ಪು ಅಂತಾರೆ, ಸರಿ ಅಂತಾರೆ, ಅದು ಬೇರೆ ವಿಚಾರ. ಆದರೆ ಇವತ್ತು ಸದಾಶಿವ ಆಯೋಗದಿಂದ ಹಿಡಿದು ಅದಕ್ಕಿಂತ ಮೊದಲಿಂದ ಇದ್ದಂಥ ಆಯೋಗಗಳನ್ನ ನೀವು ನೋಡ್ಕೊಂಡ್ಬಂದರೆ ಒಳ ಮೀಸಲಾತಿಯನ್ನು ಯಾವ ಸರ್ಕಾರ ಕೂಡ ಕೊಡಲಿಕ್ಕೆ ಮುಂದಾಗಿದೆ. ನಮ್ಮ ಸರ್ಕಾರ ಮಾಡಿದೆ. ಈಗ ಹೊಸದಾದಂಥ ಸಮೀಕ್ಷೆಯನ್ನು ಹಿಂದುಳಿದ ವರ್ಗದವ್ರಿಗೆ ಮಾಡ್ತಾ ಇದ್ದಾರೆ. ಇದೆಲ್ಲವೂ ಕೂಡ ಕೆಲವು ರಾಜಕೀಯವಾಗಿ ಕಾಂಟ್ರವರ್ಸಿ ಮಾಡ್ತಾರೆ, ಅದು ಬೇರೆ. ಇದೆಲ್ಲ ನಮ್ಮ ಸರ್ಕಾರದ ಬದ್ಧತೆಯನ್ನು ತೋರಿಸ್ತದೆ ಅಂತ ಕೂಡ ನನ್ನ ಒಂದು ಅಭಿಪ್ರಾಯ. ದತ್ತಿ ಇದನ್ನು ಸ್ಥಾಪಿಸಿ ಅದರಲ್ಲಿ ಇವತ್ತು ನಾನು 160 ಹೆಚ್ಚು ಹೆಣ್ಣು ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡ್ತಾ ಇದ್ದೀನಿ. ಪ್ರತಿ ವರ್ಷ 10,000 ರೂಪಾಯಿ ಅವರ ಪದವಿ ಪಡ್ಕೊಳ್ಳೋರು 3 ವರ್ಷ. ಸೊ ಆ ಥರ ಕಾರ್ಯಕ್ರಮಗಳು ಮತ್ತು ಹಾಸ್ಪಿಟಲ್ಗಳಿಗೆ ಡಯಾಲಿಸಿಸ್ ಮೆಷಿನ್ಗಳನ್ನು ಕೊಡುವಂಥ ಭಾಳಷ್ಟು ಕೆಲಸಗಳನ್ನು, ಬೋರ್ವೆಲ್ಗಳು ಹಾಕ್ಸುವಂಥ ಇದೆಲ್ಲ ಮಾಡಿ ಪಕ್ಷದಲ್ಲಿ ಕೂಡ ನನ್ನನ್ನು ಅಲ್ಲಿ ಅಭ್ಯರ್ಥಿ ಆಗಲಿಕ್ಕೆ ಅವರು ಒಪ್ಪಿ, ಮತ್ತು ಆವಾಗ ಅಧ್ಯಕ್ಷರು DK ಶಿವಕುಮಾರ್ ಅವರು, ವಿರೋಧ ಪಕ್ಷ ನಾಯಕರು ಸಿದ್ದರಾಮಯ್ಯವರು ಇವೆಲ್ಲ ಸೇರಿ ನನಗೆ ಮೊದಲನೇ ಸುತ್ತಿನಲ್ಲೇ ಟಿಕೆಟ್ನ ಘೋಷಣೆ ಮಾಡಿದರು. ಬಿ ಫಾರ್ಮ್ ಕೊಟ್ಟರು. ಚುನಾವಣೆ ನಿಂತು ಒಂದು 4,700 ಮತಗಳಲ್ಲಿ ಗೆಲುವನ್ನು ಸಾಧಿಸಿದೆ. ನಂತರ ಮಂತ್ರಿಮಂಡಲದಲ್ಲಿ ಒಂದು ಇದ್ದೇ ಇರ್ತದೆ ಕೊಡಗಿನಲ್ಲಿ ಭಾಳಷ್ಟು ವರ್ಷಗಳಾಗಿತ್ತು. ಬಹುಶಃ MC ನಾಣಯ್ಯನವ್ರ ನಂತರ ಒಂದು ಅಲ್ಪ ಅವಧಿಗೆ ರಂಜನಪ್ಪ ಚುನಾವರು ಮಂತ್ರಿಗಳಾಗಿದ್ದರು. ಅವರು ಕ್ರೀಡಾ ಇಲಾಖೆ ಮಂತ್ರಿ. ಒಂದು 6-8 ತಿಂಗಳಷ್ಟೇ ಪಾಪ ಅವಧಿತ್ತು. ಅದಾಗಿ ಯಾರೂ ಕೊಡಲಿಲ್ಲ. ಮೊದಲನೇ ದಿವಸಗಳಲ್ಲಿ ಎಲ್ಲ ಸರ್ಕಾರದಲ್ಲೂ ಕೂಡ ಕೊಡಗಿನಿಂದ ಒಬ್ಬರು ಪ್ರತಿನಿಧಿ ಇರ್ತಾಯಿದ್ರು. MM ನಾಣಯ್ಯನವರಿದ್ದರು, ಸುಮಾ ವಸಂತರವರು ಇರ್ತಾಯಿದ್ರು, ಬೆಳ್ಳಿಯಪ್ಪನವರಿದ್ದರು, ಚಿನ್ನಪ್ಪನವರಿದ್ದರು, MM ನಾಣಯ್ಯನವರು. ದಕ್ಷಿಣ ಕೊಡಗು ಬಹಳ ಹಿಂದುಳಿದಿದೆ. ಮೊದಲು ಸರ್ಕಾರದವರು ಕೊಡಗಿನಲ್ಲಿ ಜೇನು ಕೃಷಿಗೆ ಬಹಳ ಆದ್ಯತೆ ಕೊಡ್ತಾಯಿದ್ರು. ಈಗ ಇಂಡಸ್ಟ್ರಿ ಡಿಪಾರ್ಟ್ಮೆಂಟಲ್ಲಿ ಇತ್ತು, ಅದೀಗ ತೋಟಗಾರಿಕೆ ಇಲಾಖೆಗೆ ಹೋದ ಮೇಲೆ ಅದು ಬಂದಾಗಿದೆ. ಎರಡನೇದು ಟೂರಿಸಮ್ಗೇನೂ ಭಾಳಷ್ಟು ಇದು ಕೊಡ್ತಾಯಿದ್ರು. 5 ವರ್ಷದ ಹಿಂದೆ ಭಾಳ ದೊಡ್ಡ ಕಾರ್ಯಕ್ರಮ ಇತ್ತು ಕೊಡಗಿನಲ್ಲಿ ಟೂರಿಸಮ್ಗೆ ಸಂಬಂಧಪಟ್ಟಂತೆ. ಬಾಕಿ ಎರಡನೇದು ಏನಂದರೆ ಇಂಡಸ್ಟ್ರಿಗೆ ಭಾಳ ಹಿನ್ನಡೆ ಆಗ್ತಾ ಇದೆ. ಇರುವ ಇಂಡಸ್ಟ್ರಿಗಳೆಲ್ಲ ರೋಗಗ್ರಸ್ತ ಆಗ್ತಾ ಇದೆ. ಸೊ ತಾವೀಗ ಯುವಕರಾಗಿದ್ದೀರಾ, ಸೊ ಅದಕ್ಕೆ ಈ ಒಂದು ಅಭಿವೃದ್ಧಿ ಬಗ್ಗೆ ತಮ್ಮದು ಏನಾದರೂ ಆ್ಯಕ್ಷನ್ ಪ್ಲ್ಯಾನ್ ಏನಾದರೂ ಮಾಡುವ ಐಡಿಯಾ ಇದೆಯಾ ಈ 3-4 ವಿಷಯಗಳಲ್ಲಿ? ಮತ್ತು ಇದು ಜನರಲಾಗಿ ಕೇಳೋದು, ನಾನು ಎಲ್ಲ ಜಿಲ್ಲೆಗಳಲ್ಲಿ ಒಂದು ಕಾನೂನು ಇದ್ದರೆ ಕೊಡಗಿನಿಗೆ ಸಪ್ರೇಟ್ ಇದೆ. ಉದಾಹರಣೆಗೆ ಸೇಂದಿ ಮತ್ತು ಮರ ಕಡಿಯುವ ವಿಚಾರದಲ್ಲಿ ಒಂದು ಸ್ವಲ್ಪ ಸರಳತೆ ಬಗ್ಗೆ ತಾವು ಒಂದು ಏನಾದರೂ ಕ್ರಮ ತೆಗೆದುಕೊಂಡ್ರೆ ಒಳ್ಳೆಯದಿತ್ತು. ತಮ್ಮ ಈಗ ಅವಧಿ ಅರ್ಧ ಅವಧಿ ಆಯಿತು. ಈ ಅವಧಿಯಲ್ಲಿ
ಕೊಡಗಿನ ಒಂದು ಅಭಿವೃದ್ಧಿಗಾಗಿ ಒಂದು ಆ್ಯಕ್ಷನ್ ಪ್ಲ್ಯಾನ್ ಮಾಡಬೇಕು ಅಂತೇಳಿ ನಾನು ಅದಕ್ಕೆ ನಿಮ್ಮ ಅಭಿಪ್ರಾಯ. ಕೊಡಗು ಜಿಲ್ಲೆ ಬಹುಶಃ ಬೆಂಗಳೂರಿನಲ್ಲಿ ಜನ ತಿಳ್ಕೊಂಡಂಥ ರೀತಿ ಅಥವಾ ಸರ್ಕಾರದ ಅಧಿಕಾರಿಗಳು ತಿಳ್ಕೊಂಡಂಥ ರೀತಿ ಅಂತೂ ಖಂಡಿತವಾಗಿಲ್ಲ. ಬಡತನ ಇದೆ, ಹಿಂದುಳಿದ ಪ್ರದೇಶವಾಗಿ ಖಂಡಿತವಾಗಿ ನಾವು ಗುರುತಿಸ್ಬೋದು. ಆದರೆ ಅದಕ್ಕೆ ಕಾರಣಗಳಂತ ನಾನು ಇವಾಗ ಹೇಳಕ್ಕೆ ಹೋಗೋದಿಲ್ಲ. ಯಾಕೆ ಹಿಂದುಳಿದಿದೆ ಅಂತ ಹೇಳೋದಕ್ಕೆ ಕಾರಣ ಬೇಕಲ್ಲ. ಅಧಿಕಾರ ನಡೆಸಿದವ್ರು ಯಾರು ಇಷ್ಟು ವರ್ಷ ಅಂತ ಹೇಳೋವಂಥದ್ದು ನಾವು ಪ್ರಶ್ನೆ ಮಾಡಬೇಕು. ಆದರೆ ನನ್ನ ಆಲೋಚನೆ, ಈಗ ತಾವು ಕೊಟ್ಟಂಥ ಈಗ ಜೇನು ಕೃಷಿ, ಈ ಬಾರಿಯ ಬಡ್ಜೆಟ್ನಲ್ಲಿ ಜೇನು ಕೃಷಿಗೆ ಆದ್ಯತೆಯನ್ನು ಕೊಟ್ಟು ಅದಕ್ಕೆ ಒಂದು ಬಡ್ಜೆಟ್ ಎಲೊಕೇಶನ್ ಕೂಡ ನಮ್ಮ ಸರ್ಕಾರ ಮಾಡಿದೆ. ಮತ್ತು ಮೊನ್ನೆ ಕೂಡ ಒಂದು ಅದಕ್ಕೆ ಅಧ್ಯಯನ ಆಗಬೇಕು, ಯಾವ ರೀತಿ ಇದನ್ನು ಮತ್ತೆ ಚಾಲನೆ ಕೊಡುವಂಥದ್ದು ಅಂತ ಹೇಳುವಂಥದ್ರ ಬಗ್ಗೆ ಮಾಡಿ. ಮತ್ತು ಹಲವಾರು ಸೂಕ್ಷ್ಮವಾದಂಥ ವಿಚಾರ, ಬುಡಕಟ್ಟ ಜನಾಂಗಗಳಿಗೆ ಸೇರಿದಂತೆ, ಪರಿಶಿಷ್ಟ ಜಾತಿಗಳಿಗೆ ಸೇರಿದಂತೆ ನಮ್ಮ ಭಾಗದಲ್ಲಿರುವಂಥದ್ದು ಕೂಡ ಹೊಸ ನೀತಿಗಳನ್ನು ರೂಪಿಸಿ ಅವರಿಗೆ ಅನುಕೂಲ ಕೊಡುವಂಥದ್ದು ಕಾರ್ಯಕ್ರಮವನ್ನು ಕೂಡ ನಾವು ಮಾಡಿದ್ವಿ. ಮುಂದೆ ಅದೆಲ್ಲವನ್ನು ಚಾಲನೆಗೆ ತರೋಕ್ಕೆ ಎಷ್ಟು ಚಾಲನೆ ತರೋಕ್ಕಾಗುತ್ತೆ ಅಷ್ಟು ಕೂಡ ಚಾಲನೆ ತರುವಂಥ ಕೆಲಸವನ್ನು ಮಾಡ್ತೀವಿ. ಮತ್ತು ಈಗ ತಾವು ಹೇಳಿದಂತೆ ಟೂರಿಸಮ್ ಬಂದಾಗ ಅಲ್ಲಿ ಜನಾಭಿಪ್ರಾಯವನ್ನು ಕೂಡ ನಾವು ತಿಳ್ಕೊಬೇಕು. ಜನಾಭಿಪ್ರಾಯ ಎರಡು ಥರ ಇದೆ. ಹೆಚ್ಚು ಜನ ಒತ್ತಡ ಆಗ್ಬಿಟ್ಟಿದೆ, ಈಗಾಗಲೇ ಹೊರಗಿನ ಜನ ಬರ್ತಾ ಇದೆ. ಈಗ ನನಗೆ ದಿನಾ ಒಂದು ಮನವಿ ಬರುತ್ತೆ, ಏನಂತ ಹೇಳಿದ್ರೆ ಕೆಲವು ಭಾಗದಲ್ಲಿ, ನೀಲಗಿರೀಸ್ ಭಾಗದಲ್ಲಿ, ಊಟಿನಲ್ಲೆಲ್ಲ 250-300ಗಿಂತ ಹೆಚ್ಚು ವಾಹನಗಳನ್ನ ಬಿಡೋದಿಲ್ಲ. ಇಲ್ಲೇ ಯಾಕೆ ಮಾಡಬಾರ್ದು ಅಂತ ಹೇಳುವಂಥದ್ದು. ಅಂದರೆ ಜನ ಬರುವಂಥದ್ದನ್ನು ತಡೆಗಟ್ಟಬೇಕು ಅಂತ ಹೇಳುವಂಥದ್ದು ಕೂಡ ಜನರಲ್ಲಿದೆ. ಅದಕ್ಕೆ ಕಾರಣ ಏನಂತ ಹೇಳಿದ್ರೆ ಹೆಚ್ಚು ವಾಹನಗಳ ಒತ್ತಡ, ಹೆಚ್ಚು ಜನರ ಒತ್ತಡ, ಅಲ್ಲಿ ಎದುರಿಸುವಂಥ ಮೂಲಭೂತ ಸೌಕರ್ಯಗಳಿಲ್ಲ. ಈಗ ರಸ್ತೆಗಳು ಕೂಡ ಈ ಮಳೆಯಿಂದಾಗಿ 2-3 ವರ್ಷಕ್ಕೊಂದು ಸತಿ ನಾವು ರಸ್ತೆಗಳು ಮಾಡಲೇಬೇಕಿಲ್ಲ, ಅಂದರೆ ರಸ್ತೆಗಳು ಕೆಟ್ಟೋಗ್ತದೆ. ಅದರ ಮೇಲೆ ಈ ವಾಹನಗಳ ಒತ್ತಡ, ವೆಹಿಕಲ್ಸ್ ಒತ್ತಡ ಬಂದರೆ ಅಲ್ಲಿಯ ಸ್ಥಳೀಯರಿಗೆ ಬದುಕಿಗೆ ತೊಂದರೆ ಆಗುತ್ತೆ ಅಂತ ಹೇಳುವಂಥ ಅಭಿಪ್ರಾಯ ಇದೆ. ಅದರ ಜೊತೆಗೆ ನಾವು ಇರುವಂಥದ್ದೇ ಒಂದು ನಮಗೆ ಅಲ್ಲಿ ಟೂರಿಸಮ್ ಕೆಲವು ನೀತಿಗಳನ್ನು ರೂಪಿಸಬೇಕಾಗುತ್ತೆ. ಅದರ ಬಗ್ಗೆ ನಾವು ಚಿಂತನೆಯನ್ನು ಖಂಡಿತವಾಗಿ ಮಾಡ್ತಾಯಿದ್ದೀವಿ. ಅಲ್ಲಿರುವಂಥ ಟೂರಿಸಮ್ ಇಂಡಸ್ಟ್ರಿ ಕೂಡ ಬೆಳಿಬೇಕು, ಸ್ಥಳೀಯರಿಗೂ ಕೂಡ ಲಾಭ ಆಗಬೇಕು, ಹಾಗೆ ನಮ್ಮ ಅಲ್ಲಿಯ ಸ್ಥಳೀಯ ಸಂಸ್ಕೃತಿಗೂ ಕೂಡ ಧಕ್ಕೆ ಆಗಬಾರ್ದು, ಸ್ಥಳೀಯ ಜನರಿಗೂ ಕೂಡ ಸಮಸ್ಯೆ ಆಗಬಾರ್ದು ಅಂತ ಹೇಳುವಂಥ ನಿಟ್ಟಿನಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಭಾಳಷ್ಟು ಇನ್ನೂ ಮಾಡುವಂಥದ್ದಿದೆ.